ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆರ್ಕಿಡ್ ಫ್ಯಾಷನ್ಸ್. ಬನ್ನಿ, ಇವತ್ತು ಒಂದು ಮುದ್ದಾದ ಒಂದು ಡಿಸೈನ್ ತೋರಿಸ್ಕೊಡ್ತೀನಿ. ತುಂಬ ಸಿಂಪಲ್ ಇದೆ, 2 ಲೈನ್ಸ್ ಅಷ್ಟೇ. ಸೊ ಇದು 6 ಎಳೆ ತೊಗೊಂಡಿದ್ದೀನಿ, 10 ನಂಬರು ಕ್ರೋಶ ತೊಗೊಂಡಿದ್ದೀನಿ. ಸ್ಟಾರ್ಟಿಂಗು ನೋಡಿ, ಒಂದು ಸ್ಲಿಪ್ ನಾಟ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಹಿಂಗೆ ತೊಗೊಂಡು ಹಿಂಗೆ ಕೈಯಲ್ಲಿ ಹಿಂಗೆ ಇಟ್ಕೊಂಡು ಇದನ್ನು ಹೀಗೆ ನಾಟ್ ಹಾಕ್ಕೋಬೇಕು. ಇದನ್ನು ಸ್ಟಾರ್ಟಿಂಗಿಂದ ಈ ಥರ ಒಂದು ಲಾಕ್ ಮಾಡ್ಕೊಳ್ಳಿ. ಸೀರೆಗೆ ಲಾಕ್ ಮಾಡಿದ ನಂತರ ನಾಲ್ಕು ಚೈನ್ ಹಾಕ್ಕೊಳ್ಳೋಣ. 4 ಚೈನ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಫ್ಲವರ್ ಬೀಡ್ ತೊಗೊಂಡಿದ್ದೀನಿ ನಾನು. ಈ ಥರ ಉದ್ದ ಇಟ್ಕೊಂಡು ಈ ಥರ ಫ್ಲವರ್ ಬೀಡ್ ತೊಗೊಂಡು ನೀಟಾಗಿ ಅಷ್ಟು ದಾರ ಹಾಕ್ಕೊಂಡು ಒಂದು ಬೀಡ್ ಲಾಕ್ ಮಾಡಿಕೊಂಡು ಅದು ಬೀಡ್ ಎಷ್ಟು ಡಿಸ್ಟೆನ್ಸ್ ಇದೆ ನೋಡಿಕೊಂಡು ಅಲ್ಲಿಗೆ ಒಂದು ಲಾಕ್ ಮಾಡ್ಕೊಳ್ಳೋಣ. ಈ ಥರ ಲಾಕ್ ಮಾಡಿದ ಮೇಲೆ ಮತ್ತೆ 4 ಚೈನ್. ಇದು ಫಸ್ಟ್ ಲೈನು ಇಷ್ಟೇ ಬರುತ್ತೆ ನಿಮಗೆ. 4 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಿಬಿಟ್ಟು ಮತ್ತೆ ಬೀಡ್ ಹಾಕಬೇಕು. ಮತ್ತೆ ಬೀಡ್ ಲಾಕ್ ಮಾಡಿ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ. ಇನ್ನೊಂದು 2-3 ಬೀಡ್ ಹಾಕಿ ನಿಮಗೆ ತೋರಿಸ್ತೀನಿ. ನೋಡಿ, ಈ ಥರ 4 ಚೈನ್ 1 ಬೀಡ್, 4 ಚೈನ್ 1 ಬೀಡ್. ಫಸ್ಟ್ ಲೈನು ಪೂರ್ತಿ ಈ ಥರ ಮಾಡ್ಕೊಳ್ಳೋಣ. ಸೆಕೆಂಡ್ ಲೈನ್ ಹೇಳ್ಕೊಡ್ತೀನಿ. ಇದು 2 ಲೈನ್ಸ್ ಅಷ್ಟೇ ಡಿಸೈನು. ಮುಗಿಸೋಣ ಫ್ರೆಂಡ್ಸ್. ಈಗ ಸೆಕೆಂಡ್ ಲೈನು ತುಂಬ ಬೇಗ ಮುಗಿಯುತ್ತೆ. ಇದು ತುಂಬ ಈಸಿ ಇದೆ. ಜಸ್ಟ್ 4 ಚೈನ್ 1 ಬೀಡ್ ಹಾಕ್ಕೊಂಡು ಹೋಗೋದಷ್ಟೇ ಫಸ್ಟ್ ಲೈನು. ಇದು ನಿಮಗೆ ಇಷ್ಟೇ ಸಾಕು ಅಂದರೆ ಇಲ್ಲಿಗೆ ಒಂದೊಂದು ಕುಚ್ಚು ಹಾಕ್ಬಿಟ್ಟು ಒಂದು ಡಿಸೈನ್ ಮಾಡ್ಕೋಬೋದು. ಈಗ ನಾನು ತೋರಿಸೋದು ತಿರ್ಗಾನು ಇಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಒಂದು ನಾಟ್ ಹಾಕಿ ನಾಟ್ ಹಾಕಿ ಹಿಂಗೆ ಈ ಥರ ಸ್ಟಾರ್ಟ್ ಮಾಡಿಕೊಂಡು 4 ಚೈನ್ ಹಾಕ್ಕೊಂಡು ಇಲ್ಲಿಗೆ ಲಾಕ್ ಬಂದಿರೋ ಜಾಗದಲ್ಲಿ ಬೀಡ್ ಪಕ್ಕ ಲಾಕ್ ಮಾಡ್ಕೊಳ್ಳಿ. ಇದನ್ನು ಸ್ವಲ್ಪ ಉದ್ದ ಹಿಂಗೆ ಇಟ್ಕೊಂಡು ಉದ್ದ ಇಟ್ಕೊಂಡಿದ್ದನ್ನು ಹಿಂಗೆ ಇಟ್ಕೊಂಡು ನೋಡಿ, ಇದಕ್ಕೆ ಈ ಥರ ಬೀಡ್ಸ್ ತೊಗೊಂಡಿದ್ದೀನಿ ನಾನು. ಫಸ್ಟು ಇದನ್ನು ಹಾಕ್ಕೋಬೇಕು. ಆಮೇಲೆ ಒಂದು ಕ್ರಿಸ್ಟಲ್ಲು. ನೀವು ಇದನ್ನು ಸುಜಿಲು ಮಾಡ್ಬೋದು, ಬಟ್ ಕ್ರೋಶಲ್ಲಿ ಹೇಳ್ಕೊಡ್ತಾ ಇದ್ದೀನಿ ನಾನು. ಈ ಥರ ಇದು ಎಷ್ಟು ಹಿಡ್ಸುತ್ತೋ ನೋಡಿ, 10 ನಂಬರಲ್ಲಿ ಕಡಿಮೆ ಹಿಡ್ಸುತ್ತೆ. ಸೊ ಇದನ್ನು ಫಸ್ಟು ಈ ಚಕ್ರ ಬರಬೇಕು ನೀವು ಹಾಕ್ಕೊಳ್ಳೋವಾಗ. ಈ ಥರ ಇನ್ಸರ್ಟ್ ಮಾಡ್ಕೊಳ್ಳಿ. ಮತ್ತು ಇನ್ನೂ ಒಂದು ಸ್ವಲ್ಪ ಬೀಡ್ ಇಷ್ಟೇ ಆಗೋದಿಲ್ಲ ನೋಡಿ, ಸಾಲಲ್ಲ ಇದು. ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳೋಣ. ಈಗ ಚಕ್ರ ಆಗಿದೆ. ಸೊ ಕ್ರಿಸ್ಟಲ್ ತಗೊಳ್ಳೋಣ. ಒಂದು ಚಕ್ರ, ಒಂದು ಕ್ರಿಸ್ಟಲ್ಲು, ಒಂದು ಚಕ್ರ. ಸೊ ಈ ಥರ ನೀವು ಹಿಂಗೆ ತೊಗೊಂಡ್ರೆ ಇಲ್ಲಿ ಈ ಚಕ್ರ ಬೇಡ. ಸೊ ನೋಡಿಕೊಂಡು ಈ ಥರ ಹಾಕ್ಕೊಡಿ. ಇನ್ನೊಂದು ಚಕ್ರ ಹಾಕ್ಕೊಳ್ಳಿ.
ಒಟ್ಟು 5 ಕ್ರಿಸ್ಟಲ್ ಬರುತ್ತೆ. ಈ ಥರ ಕಾಣುತ್ತೆ. ಇದು ತುಂಬ ಚೆನ್ನಾಗಿ ಬರುತ್ತೆ. ಸೊ 5 ಕ್ರಿಸ್ಟಲ್ ಹಾಕಿ 6 ಈ ಥರ ಚಕ್ರ ಬೀಡ್ ಹಾಕಿ ಇದನ್ನು ನೀವು ಈ ಥರ ಲಾಕ್ ಮಾಡಿದ್ರೇ ಅಲ್ಲಿ ನೀಟಾಗಿ ನಿಮಗೆ ಕೂರೋದು. ಸೊ ಅಷ್ಟನ್ನು ಸೇರಿ ಲಾಕ್ ಮಾಡಿ. ಇಲ್ಲಿ ನೀವು ಬೀಡ್ ಪಕ್ಕ ಲಾಕ್ ಮಾಡಿರ್ತೀವಲ್ಲ ಅಲ್ಲಿ ಹೋಗಿ ಲಾಕ್ ಮಾಡಿ. ಈ ಥರ ಇದು ದಾರ ಎಲ್ಲ ಹಿಂದಕ್ಕೆ ಮಾಡ್ಕೋಬೇಕು ನೀವು. ಆಮೇಲೆ ಈ ಥರ ಟೈಟಾಗಿ ಎಳ್ಕೊಂಡ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ. ನಿಮಗೆ ಇದು ಕಡಿಮೆ ಅನ್ನಿಸ್ತು ಅಂದರೆ ಇನ್ನೂ ಒಂದು ಹಾಕ್ಬೋದು. ಇದು ಸ್ವಲ್ಪ ಕೆಳಗೆ ಹೋಗುತ್ತೆ ಇನ್ನೊಂದು ಬೀಡ್ ಹಾಕಿದ್ರೆ ಕ್ರಿಸ್ಟಲ್ಲು. ನಾನು ಇಷ್ಟಕ್ಕೆ ಎಂಡ್ ಮಾಡಿದ್ದೀನಿ ಟೈಟಾಗಿ ಕೂತ್ಕೊಳ್ಳಿ ಅಂತ. ಯಾಕಂದರೆ ಹ್ಯಾಂಗ್ ಆದರೆ ಚೆನ್ನಾಗಿ ಕಾಣಲ್ಲ. ಸೊ ಅಗೇನ್ 4 ಚೈನ್ ಹಾಕ್ಕೊಳ್ಳೋಣ. 4 ಚೈನ್ ಹಾಕ್ಕೊಂಡು ತಿರ್ಗಾನು ಅಲ್ಲಿಗೆ ಲಾಕ್ ಮಾಡಿರೋ ಜಾಗಕ್ಕೆ ಲಾಕ್ ಮಾಡ್ಕೊಳ್ಳಿ. ಸೊ ಸೇಮ್ ಇದೇ ಥರ ಫುಲ್ಲು ಸ್ಯಾರಿ ಮಾಡ್ತಾ ಹೋಗೋಣ. ಫಿನಿಶ್ ಆದಮೇಲೆ ಹೆಂಗೆ ಬಂದಿದೆ ಅಂತ ನೋಡೋಣ. ಈಗ ಅದೇ ಒಂದು ಚಕ್ರ ಬೀಡು ಕ್ರಿಸ್ಟಲ್ಲು ಎಲ್ಲ ಕ್ರೋಶಾಗಿ ಹಾಕ್ಕೊಂಡು ನಿಮಗೆ ಇದಕ್ಕೆ ಹಾಕ್ಕೊಳಕ್ಕಾಗಲ್ಲ ಅಂದರೆ ಹಿಂಗೆ ಇಟ್ಕೊಳ್ಳಿ, ಹಿಂಗೆ ಹಾಕ್ಕೊಳ್ಳಿ. ಒಂದು ಚಕ್ರ ಒಂದು ಕ್ರಿಸ್ಟಲ್ಲು, ಒಂದು ಚಕ್ರ ಆ ಥರ ಹಾಕ್ಕೊಂಡು ನೀವು ಹಾಕ್ಕೋಬೋದು. ನಿಮ್ಗೆ ಯಾವುದು ಈಸಿ ವೇ ಇದೆಯೋ ಮೆಥಡು ಅದನ್ನು ನೀವು ಆಯ್ಕೆ ಮಾಡ್ಕೊಳ್ಳಿ. ಆಯಿತಾ? ಒಂದೇ ಸರಿ ಎಲ್ಲವೂ ಪೂರ್ಣಿಸ್ಕೊಂಡ್ಬಿಟ್ಟು ಕ್ರೋಶಾಗೆ ಹಾಕ್ಕೋಬೋದು. ಎಲ್ಲಿ ತನಕ ಹೋಗುತ್ತೆ ಅಲ್ಲಿ ತನಕ ನೋಡಿಕೊಂಡು. ನಿಮಗೆ ಇಲ್ಲಿ ಇವಾಗ ಬೀಡ್ ಬರಬಾರ್ದು, ಸೊ ಚಕ್ರನೇ ಬರಬೇಕು. ಅಲ್ಲಿ ಎಂಡ್ ಮಾಡಿಬಿಟ್ಟು ನಿಮಗೆ ಕ್ರೋಶ 10 ಕಷ್ಟ ಆಯಿತು ಅಂದರೆ 12 ತೊಗೊಳ್ಳಿ. 12, 14 ಸ್ವಲ್ಪ 6 ಎಳೆ ಪೂರ್ತಿ ಹೋಗೋದು ಕಷ್ಟ ಆಗುತ್ತೆ. ನೀಟಾಗಿ ನಿಧಾನಕ್ಕೆ ಹಾಕ್ಕೊಳ್ಳಿ. ಸೊ ಸ್ಯಾರಿ ಫಿನಿಶ್ ಮಾಡೋಣ, ಹೇಗೆ ಬಂದಿದೆ ಅಂತ ನೋಡೋಣ. ಫ್ರೆಂಡ್ಸ್ ನೋಡಿ, ಫೈನಲ್ ಆಗಿ ಈ ಥರ ಕಾಣುತ್ತೆ ನಿಮಗೆ. ಈ ಥರ ನಾನು ಇದಕ್ಕೆ ಕುಚ್ಚು ಹಾಕಿಲ್ಲ, ಕುಚ್ಚು ಬರೋದು ಇಲ್ಲ. ಈ ನಡುವೆ ಇದಕ್ಕೆ ಟ್ರೆಂಡ್ ಇದೇ ಥರ ಕೇಳ್ತಾ ಇರೋದು ಜನ, ಕುಚ್ಚು ಗಿಚ್ಚೆಲ್ಲ ಕೇಳ್ತಾ ಇಲ್ಲ. ನೋಡಿ ಈ ಥರ ಕಾಣುತ್ತೆ ನಿಮಗೆ. ಸೊ ತುಂಬ ಚೆನ್ನಾಗಿದೆ. ಇದು ಸ್ಟಿಫಾಗೂ ಕೂತಿದೆ ಮತ್ತು ನಿಮಗೆ ಬೆಂಡ್ ಆಗೋ ಚಾನ್ಸಸ್ ಇಲ್ಲ, ಕ್ಲೀನಾಗಿ ಕೂತ್ಕೊಳ್ಳುತ್ತೆ. ಸೊ ಈ ಡಿಸೈನ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಹೊಸದು ತುಂಬ ಈಸಿ ಇದೆ ಮತ್ತು ಕ್ರೋಶಲ್ಲಿ ಹಾಕುವಂಥದ್ದು ಕಷ್ಟ ಏನಿಲ್ಲ. ಹಾಗೆ ಇನ್ನು ಹೊಸಬ್ರಾಗಿದ್ದರೆ ನನ್ನ ಚಾನಲ್ನ ಇನ್ನೂ ಇವತ್ತು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿದ್ರೆ ನೀವು ಅಲ್ಲಿ ಆಲ್ ಆಪ್ಷನ್ಸ್ ಬರುತ್ತೆ, ಅದನ್ನು ತೊಗೊಳ್ಳಿ. ಸೊ ದಟ್ ನಿಮಗೆ ನಾನು ಈ ಥರ ಡಿಸೈನ್ಸ್ ಹಾಕಿದ ಕೂಡಲೇ ನೋಟಿಫಿಕೇಷನ್ ಬರುತ್ತೆ. ಫ್ರೆಂಡ್ಸ್ ಇದಕ್ಕೆ 2.5 ಏನದು ಚೈನ್ ಅಂತೀವ ನಾವು, ಕ್ರಿಸ್ಟಲ್ಲು ಈ ಥರ ಒಂದು ಇದು ಬರುತ್ತಲ್ವ ಚೈನು, ಈ ಥರ 3 ಚೈನು 2.5 ಚೈನ್ ಯೂಸ್ ಮಾಡಿದ್ದೀನಿ ನಾನು. ಸೊ ಇದೆಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊಂಡು ನೀವು ರೇಟ್ ಹೇಳ್ಬೋದು. ನನ್ನ ಪ್ರಕಾರ ಹೆವಿ ಇದೆ ಡಿಸೈನು. ಸೊ ನೀವು 600 ಇಲ್ಲ 700 ಹೇಳ್ಬೋದು. ನಿಮ್ಮ ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ, ನೋಡಿಕೊಂಡು ರೇಟ್ ಫಿಕ್ಸ್ ಮಾಡ್ಕೊಳ್ಳಿ. ಬಟ್ ತುಂಬ ಚೆನ್ನಾಗಿ ಬಂದಿದೆ ಇದು. ನಿಮಗೆ ಈ ಥರ ಇದು ಮಾಡಿದ್ರು ನೋಡಿ, ರಿಂಕಲ್ಸ್ ಇದಾದರೂ ಏನೂ ಆಗಲ್ಲ. ಸೊ ತುಂಬ ಚೆನ್ನಾಗಿದೆ, ಹೆವಿ ಇದೆ, ವೆಯ್ಟ್ ಇದೆ. ಹೇಗಿದು ಮಾಡಿದ್ರು ಮಡಚ್ಕೊಳ್ಳಲ್ಲ. ಸೊ ನೋಡೋಣ ಫ್ರೆಂಡ್ಸ್, ಇನ್ನೂ ಡಿಸೈನ್ ಯಾವುದನ್ನು ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.